ಮತ್ತೊಂದು ಕಡೆಯಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. 19ನೇ ತಾರೀಕಿನ ತನಕ 15 ದಿನಗಳ ಕಾಲ ಡಿಸೆಂಬರ್ 1ರಿಂದ ಆರಂಭ ಆಗಿರೋ ಸಂಸತ್ ಅಧಿವೇಶನದಲ್ಲಿ ಮೊನ್ನೆ ವಂದೇ ಮಾತರಂಗೆ 150 ವರ್ಷ ತುಂಬಿದ ಕುರಿತಾಗಿ ಚರ್ಚೆ ನಡೆಯಿತು. ನಿನ್ನೆ ಲೋಕಸಭೆಯಲ್ಲಿ ಚರ್ಚೆ ನಡೆದಿರೋದೇನು ಅಂತ ಅಂದ್ರೆ ಚುನಾವಣಾ ಆಯೋಗದ ಸುಧಾರಣೆ ಕುರಿತಾಗಿ ಚರ್ಚೆಗಳು ನಡೆಯಿತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷ ನಾಯಕರೆಲ್ಲರೂ ಕೂಡ ಚುನಾವಣಾ ಆಯೋಗವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲಿರುವಂತಹ ಅಕ್ರಮಗಳ ಕುರಿತಂತೆ ವೋಟ್ ಚೋರಿ ಬಗ್ಗೆ, SIR ಬಗ್ಗೆ ಮತ್ತು ಕೇಂದ್ರ ಅದನ್ನ ಬಳಸ್ತಿರೋ ಬಗ್ಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು, ಜೊತೆಗೆ ವಾಗ್ದಾಳಿ ನಡೆಸಿದ್ರು. ಅದೆಲ್ಲದಕ್ಕೆ ಉತ್ತರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ನಿನ್ನೆ ಎರಡು ಚುನಾವಣೆಗಳನ್ನ ಕದ್ದಿದ್ದು, ಹಿಂದೆ 2 ಚುನಾವಣೆಯನ್ನ ಕದ್ದಿದ್ದೆ ಕಾಂಗ್ರೆಸ್ ಅನ್ನೋ ಆರೋಪವನ್ನ ಅವರು ಮಾಡಿದ್ರು. ಮೊಹ ಮೈತ್ರಾ ಇರ್ಬೋದು ಅಥವಾ ಬೇರೆ ಇನ್ನೂ ಅನೇಕ ನಾಯಕರುಗಳು ಚುನಾವಣಾ ಆಯೋಗ ಹೇಗೆ ಸುಧಾರಣೆ ಆಗ್ಬೇಕು, ಹೇಗೆ ಅದು ಬಿಜೆಪಿಯ ಕೈಗೊಂಬೆ ರೀತಿಯಲ್ಲಿ ವರ್ತಿಸ್ತಿದೆ ಅನ್ನೋದ್ರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಕೆಲವು ಚರ್ಚೆಗಳು ಆಯ್ತು. ಇವತ್ತಿನ ಚರ್ಚೆಯ ಸಂದರ್ಭದಲ್ಲಿ ಮತ್ತೆ ಇವತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲೂ ಇದೇ ಚುನಾವಣಾ ಆಯೋಗದ ಕುರಿತಾಗಿನೇ ಚರ್ಚೆಗಳು ಆಯ್ತು. ಇದ್ರ ಜೊತೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ, ಇದೇ ಸಂದರ್ಭದಲ್ಲಿ ನಡೀತಿರೋ ವಿದೇಶ ಪ್ರವಾಸದ ಬಗ್ಗೆನೂ ಅಸಮಾಧಾನಗಳು ವ್ಯಕ್ತ ಆಗಿದೆ, ಏನಾಗ್ತಿದೆ ಅಂತ. ಅದ್ರ ಜೊತೆಯಲ್ಲಿ ಬೆಳಗ್ಗೆನೆ ಅಂದ್ರೆ ಈ ಮತಚೋರಿ ಬಗ್ಗೆನೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಸ್ವಲ್ಪ ಗದ್ದಲ ಗಲಾಟೆ ಉಂಟಾದ ಕಾರಣಕ್ಕಾಗಿ ಎರಡೂ ಕಲಾಪಗಳ ವೇಳೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಎರಡೂ ಸದನಗಳ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಈ ನಡುವೆ ದೆಹಲಿಯಲ್ಲಿ ಇರುವಂತ ವಾಯು ಮಾಲಿನ್ಯದ ಕುರಿತಾಗಿ ಹೆಚ್ಚು ಗಮನ ಸೆಳೆದ್ರು ಕೆಲವು ನಾಯಕರುಗಳು. ಈ ಸಂದರ್ಭದಲ್ಲಿ ಇಲ್ಲಿನ ವಾಯು ಮಾಲಿನ್ಯ ಒಂದು ಸಹಜ ಸ್ಥಿತಿಗೆ ಬರೋ ತನಕ ಇಲ್ಲಿ ನಡೆಯುವಂತ ಅಧಿವೇಶನವನ್ನ ಬೇರೆ ಅಭಿಪ್ರಾಯವನ್ನು ಕೂಡ ಕೆಲವು ನಾಯಕರು ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಇಂತಹ ಕೆಟ್ಟ ಮಾಲಿನ್ಯದ ಪರಿಸ್ಥಿತಿಯಲ್ಲಿ ಬಂದು 15 ದಿನಗಳ ಕಾಲ ಈ ಸದನವನ್ನ ನಡೆಸೋ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಇಲ್ಲಿನ ವಾಯು ಮಾಲಿನ್ಯ ಒಂದು ಸರಿದಾರಿಗೆ ಬರೋ ತನಕ ಇಲ್ಲಿನ ಸೆಷನ್ ಅನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಥವಾ ಮುಂದೂಡಿಕೆ ಮಾಡಿ ಈ ತರದ ಅಭಿಪ್ರಾಯಗಳು ವ್ಯಕ್ತ ಆಯ್ತು. ಈ ಕಾರಣಕ್ಕೂ ಸ್ವಲ್ಪ ಗಲಾಟೆ ಗದ್ದಲ ಆಯ್ತು. ದೆಹಲಿಯ ವಾಯು ಮಾಲಿನ್ಯ ಇವತ್ತು ನೆನ್ನೆದಲ್ಲ, ಆದ್ರೆ ಮತ್ತೆ ಚರ್ಚೆಗೆ ಬರ್ತಿದ್ರು ಕೂಡ ಒಂದು ಸರಿಯಾದ ಪರಿಹಾರೋಪಾಯ ಮತ್ತು ಶಾಶ್ವತ ಪರಿಹಾರದ ಕಡೆಗೆ ಯಾರು ದೆಹಲಿ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗ್ಲಿ ಯಾರು ಕೂಡ ಹೆಚ್ಚಿನ ಗಮನ ವಹಿಸ್ತಾ ಇಲ್ಲ. ಆದ್ರೆ ನಮ್ ಸಂಪೂರ್ಣವಾಗಿ ಕೈ ಮೀರ್ ಹೋಗಿದ್ಯಾ ಅನ್ನೋ ರೀತಿಯಲ್ಲಿ, ನಮ್ ಕೈಲಿ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಅಲ್ಲಿನ ನ್ಯಾಯಾಲಯದ ವಿಚಾರಣೆಗಳು ಕೂಡ ಆನ್ಲೈನ್ ನಲ್ಲಿ ನಡೆಸುವಂತ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರುಗಳು ತೀರ್ಮಾನವನ್ನ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಶಾಲೆಗಳು ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತೆ. 3 ದಿನ ಶಾಲೆ ಇದ್ರೆ 3 ದಿನ ಇಲ್ಲ. ಸರ್ಕಾರಿ ನೌಕರರು ಕೂಡ ಹಾಗೆ ಇದೆ. ಅಂದ್ರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಾಷ್ಟ್ರದ ರಾಜಧಾನಿ, ನಾವು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಆ ವಿಚಾರ ಈ ವಿಚಾರ, ದೇವರು ಧರ್ಮ ಎಲ್ಲ ಮಾತಾಡ್ತೀವಿ. ಆದ್ರೆ ಚೀನಾ ಪ್ರಕೃತಿಯನ್ನೇ ದೇವರು ಅಂತ ಭಾವಿಸುತ್ತೆ. ಹಾಗಾಗಿ ಅಲ್ಲಿ ಪ್ರಕೃತಿಯನ್ನ ಎಷ್ಟು ನೀಟಾಗಿ ಇಡ್ತಾರೆ ಅಂತಂದ್ರೆ ಅಲ್ಲಿನ ನದಿ ಇರ್ಬೋದು, ಸರೋವರ, ಕೊಳ ಅಥವಾ ಪಾರ್ಕ್ ಇರ್ಬೋದು, ಬೇರೆ ಯಾವುದೇ ಪ್ರದೇಶ ಇರ್ಬೋದು, ಬಹಳ ಅತ್ಯಂತ ನೀಟಾಗಿರುತ್ತೆ. ಪ್ರಕೃತಿಯನ್ನ ಪ್ರೀತಿಸೋದಾದ್ರೆ. ಆದ್ರೆ ನಮ್ಮಲ್ಲಿ ಅದೆಷ್ಟು ಕಳಪೆಯಾಗಿ ಮತ್ತು ನಾವು ಬದುಕ್ತಿವಿ ಮತ್ತು ನೋಡ್ತೀವಿ, ಯಾರಿಗೂ ಯಾವ್ದ್ರ ಬಗ್ಗೆನೂ ಒಂದು ಕೇರ್ ಅನ್ನೋದೇ ಇರೋದಿಲ್ಲ. ಅದೇ ಕಾರಣಕ್ಕಾಗಿನೇ ಆಯ್ತು ನಾವ್ ಇವತ್ತು ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ. ನಮ್ಗೆ ನಾವು ಅಂದ್ರೆ ನಮ್ ಫ್ಯಾಮಿಲಿ ನಾವ್ ಏನ್ ಬೇಕೋ ಅದ್ ಪ್ರೊಟೆಕ್ಷನ್ ತಗೋತೀವಿ. ಗಾಳಿಗೆ ಹೆಂಗೆ ನೀವು ಒಂದು ಗೋಡೆಯನ್ನ ಕಟ್ಟೋಕಾಗತ್ತೆ ಅಥವಾ ಅದಕ್ಕೊಂದು ಕಡಿವಾಣವನ್ನ ಹೆಂಗ್ ಹಾಕೋಕಾಗತ್ತೆ? ಅದೇ ಗಾಳಿಯನ್ನ ಎಲ್ಲರೂ ಉಸಿರಾಡ್ಬೇಕು. ನೀವು ಗ್ಯಾಸ್ ಮಾಸ್ಕ್ ಅನ್ನ ಹಾಕೋಬಹುದು, ಅದು ಒಂದ್ ಸ್ವಲ್ಪ ತಾತ್ಕಾಲಿಕವಾಗಿ ಅದು ಪರಿಣಾಮ ಬೀರ್ಬೋದು. ಆದ್ರೆ ಅದೇ ಗಾಳಿಯನ್ನ ಎಲ್ಲರೂ ಉಸಿರಾಡ್ಬೇಕು, ಅದರಿಂದನೇ ಜೀವಿಸ್ಬೇಕು. ಹಾಗಾಗಿ ಇದರ ಒಂದು ಸಂಪೂರ್ಣ ಸ್ವಚ್ಛತೆಯನ್ನ ಮತ್ತು ಸರಿಯಾದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದ್ದು, ಭವಿಷ್ಯದ ಜನರೇಷನ್ಗೆ ಉತ್ತಮವಾದ ಆರೋಗ್ಯವನ್ನ ಕಲ್ಪಿಸಬೇಕಾಗಿದ್ದು ಈ ಸದನದಲ್ಲಿ ಕೂತಿದಾರಲ್ಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅವರೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಹೆಚ್ಚು ಚರ್ಚೆ ಆಗ್ಬೇಕು. ಇವತ್ತಿದು ಚರ್ಚೆ ಆಗಿದೆ. ನಾಳೆ ಇನ್ನು ಕೆಲವು ಮಸೂದೆಗಳು ಮಂಡನೆ ಆಗೋಕಿದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ಇವಿಷ್ಟು ಕೂಡ ಈ ದಿನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಪ್ರಮುಖವಾದಂತ ವಿಚಾರಗಳು, ಸುದ್ದಿಗಳಾಗಿತ್ತು. ಅವೆಲ್ಲವನ್ನ ನಿಮ್ ಮುಂದೆ ಇಟ್ಟಿದೀವಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಅದನ್ನ ಮರಿಬೇಡಿ. ಹಾಗೇನೆ ಕಾರ್ಯಕ್ರಮಗಳನ್ನ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದರ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.